ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬಣ್ಣಗಳ ಹಬ್ಬ ಹೋಳಿ ಅಂದರೆ ಅದು ಒಂದು ಸಂಭ್ರಮದ ಸಂಕೇತ. ಕಾಮದಹನದ ನಂತರ ದುಷ್ಟ ಶಕ್ತಿಗಳ ಸಂಹಾರ ಆಯಿತು ಅಂತ ಸಂಭ್ರಮಿಸೋದು ಒಂದು ಸಂಪ್ರದಾಯ ಇದೆ. ಆದರೆ ಕಲಬುರಗಿಯ ನಿಂಬರ್ಗ ಗ್ರಾಮದಲ್ಲಿ ನಡೆದ ಘಟನೆ ನೋಡಿದರೆ ಈ ಸಂಭ್ರಮ ಈಗ ವಿಕೃತಿಯಾಗಿ ಮಾರ್ಪಟ್ಟಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಬ್ಬದ ಹೆಸರಿನಲ್ಲಿ ಮತ್ತೊಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ತಂದ 5 ಜನ ಯುವಕರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಕಾಮದಹನದ ಬಳಿಕ ಅನಕು ಶವಯಾತ್ರೆ ಮಾಡೋದು ಒಂದು ವಾಡಿಕೆ ಇದೆ. ಹಾಸ್ಯಕ್ಕೋಸ್ಕರ ಗಂಡಸರು ಹೆಣ್ಣು ವೇಷ ಧರಿಸಿ ಅಳುವಂತೆ ನಟಿಸೋದು ಸಾಮಾನ್ಯ. ಆದರೆ ಆಳಂದ ತಾಲೂಕಿನ ನಿಂಬರ್ಗ ಗ್ರಾಮದಲ್ಲಿ ನಡೆದಿದ್ದೇ ಬೇರೆ. ಇಲ್ಲಿ ಒಬ್ಬ ಯುವಕ ಮುಸ್ಲಿಂ ಸಮುದಾಯದ ಮಹಿಳೆಯರು ಧರಿಸುವ ಬುರ್ಖಾ ಮಾದರಿಯ ಉಡುಪನ್ನು ಧರಿಸಿ ಅನಕು ಶವಯಾತ್ರೆಯಲ್ಲಿ ಭಾಗವಹಿಸಿದ್ದಾನೆ. ಹಾಸ್ಯದ ಹೆಸರಿನಲ್ಲಿ ಮತ್ತೊಂದು ಧರ್ಮದ ಪವಿತ್ರ ಸಂಪ್ರದಾಯವನ್ನ ಅನಕ ಮಾಡಿದ್ದು ಈಗ ದೊಡ್ಡ ವಿವಾದಕ್ಕೆ ನಾಂದಿ ಆಡಿದೆ. ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ: ಹಬ್ಬದ ಆಚರಣೆ ಅಂದ್ರೆ ಅದು ಪರಸ್ಪರ ಪ್ರೀತಿ ಹಂಚೋದಕ್ಕೋ ಅಥವಾ ಇನ್ನೊಬ್ಬರ ಧರ್ಮವನ್ನ ಅವಹೇಳನ ಮಾಡೋದಕ್ಕೋ ಅನ್ನೋ ಪ್ರಶ್ನೆಗಳು ಮೂಡ್ತವೆ. ಬುರ್ಖಾ ಧರಿಸಿ ಶವಯಾತ್ರೆಯಿಂದ ಅಳುವ ಅನುಕು ಪ್ರದರ್ಶನ ನೀಡಿದ್ದು ಕೇವಲ ತಮಾಷೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಶಾಂತಿ ಕದಡುವ ಮತ್ತು ಒಂದು ಸಮುದಾಯದ ಭಾವನೆಗಳಿಗೆ ನೋವುಂಟು ಮಾಡುವ ಕೃತ್ಯ ಅಂತಾನೆ ಹೇಳಬೇಕಾಗುತ್ತೆ. ಭಕ್ತಿಯ ಹೆಸರಿನಲ್ಲಿ ವಿಕೃತಿ ತೋರಿಸೋದಾದ್ರೆ ಕಾನೂನು ಸುಮ್ಮನೆ ಕೂರೋದಿಲ್ಲ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿಯಾಗುತ್ತೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂಗೆನೆ ಮುಸ್ಲಿಂ ಸಮುದಾಯದಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಘಟನೆಯನ್ನು ಖಂಡಿಸಿ ನೀಡಿದ ದೂರಿನ ಮೇರೆಗೆ ನಿಂಬರ್ಗಾ ಪೊಲೀಸರು 5 ಯುವಕರ ವಿರುದ್ಧ FIR ದಾಖಲು ಮಾಡಿಕೊಂಡಿದ್ದಾರೆ. ಸಮಾಜದ ಶಾಂತಿ ಕದಡುವ ಯತ್ನ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈಗ ತನಿಖೆ ನಡೀತಾ ಇದೆ. ಕಲಬುರಗಿ ಪೊಲೀಸರು ಈಗಾಗಲೇ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಬ್ಬದ ಹೆಸರಿನಲ್ಲಿ ಇತರ ಧರ್ಮದ ನಂಬಿಕೆಗಳಿಗೆ ಅವಮಾನ ಮಾಡಿದರೆ ಕಠಿಣ ಕ್ರಮ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಹಬ್ಬಗಳು ಜನರನ್ನ ಒಗ್ಗೂಡಿಸಬೇಕೆ ಹೊರತು ಗೋಡೆಗಳನ್ನು ಕಟ್ಟಬಾರದು. ಇನ್ನೊಬ್ಬರ ಧರ್ಮವನ್ನು ಗೌರವಿಸೋದು ನಮ್ಮ ಕನಿಷ್ಠ ಸಂಸ್ಕಾರ ಆಗಿರಬೇಕು. ನಿಮ್ಮ ಸಂಭ್ರಮ ಇನ್ನೊಬ್ಬರಿಗೆ ನೋವಾಗಿರಬಾರ್ದು. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.